ಕೆಲವೊಂದು ಕಿಡಿಗೇಡಿಗಳು ತಮಗೆ ತಿಳಿದಿದ್ದನ್ನು ಆಪಾದನೆ ಮಾಡ್ತಾ ಕೂತಿದ್ದಾರೆ. ನಾನು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ, 24 ತಾಸು ಒಂದು ದಿವಸ ಮುಂಚೆ ನನಗೆ ಹೇಳಿದರೆ ಸಾಕು, ನಾನು ಕಾಗದ ಪತ್ರವನ್ನು ಇಟ್ಟುಕೊಂಡು ಕೊಟ್ಟಿದ್ದೇನೆ. ನನ್ನ ಕಾಗದ ಪತ್ರಗಳು ಸುಳ್ಳಾಗಿದ್ದರೆ ಅವರು ಅವತ್ತೇ ಚಪ್ಪಲಿ ತಗೊಂಡು ಹೊಡಿಬೇಕು ನನಗೆ, ಇದು ಸುಳ್ಳಾಗಿದೆ ಅಂತೇಳಿ. ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ಈ ಹುಮ್ಮಸ್ಸನ್ನು ಕೊಡದೆ ಈ ತೆಗಳುವುದು, ಸುಳ್ಳು ಆಪಾದನೆ ಕೊಡುವುದು, ಮನಸ್ಸಿಗೆ ನೋವುಂಟು ಮಾಡುವುದು, ಅಂಥವರಿಗೆ ಅಲ್ಲಾಹನು ಎಂದೂ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಪಟ್ಟಣದ ಹಜರತ್ ಸೈಯದ್ ಮುರ್ತುಜಾ ಶಾ ಖಾದ್ರಿ ದರ್ಗಾದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಕ್ರಮಕ್ಕೆ ಸಂಬಂಧಿಸಿದಂತೆ ಮಾಜಿ ಅಧ್ಯಕ್ಷ ಉಸ್ಮಾನ್ ಗಣಿ ಹುಮ್ನಾಬಾದ್ ಮೇಲೆ ಕ್ರಿಮಿನಲ್ ಮತ್ತು ಸಿವಿಲ್ ಪ್ರಕರಣ ದಾಖಲಿಸುವಂತೆ ಮಂಡಳಿಯ ಕಾರ್ಯನಿರ್ವಹಣಾಧಿಕಾರಿ ಆದೇಶ ಮಾಡಿದ್ದಾರೆ. ಸುಮಾರು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದ ಬಗ್ಗೆ ಶಾಮೀದ್ ರೇಷ್ಮಿ ಎಂಬುವವರು ಮಂಡಳಿಗೆ ದೂರು ದಾಖಲಿಸಿ ಕ್ರಮಕ್ಕೆ ಆಗ್ರಹಿಸಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಮಂಡಳಿಯು ಹಿರಿಯ ಕಾನೂನು ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಆದೇಶ ಮಾಡಿತು. ತನಿಖಾಧಿಕಾರಿಗಳು ಕಾನೂನಾತ್ಮಕ ಮತ್ತು ನಿಯಮಾನುಸಾರವಾಗಿ ತನಿಖೆ ನಡೆಸಿದಾಗ ಅಪಾದಿತ ವ್ಯಕ್ತಿ ತನ್ನ ಮೇಲಿನ ಆರೋಪಗಳು ಸುಳ್ಳು ಎಂದು ಸಾಬೀತುಪಡಿಸುವಲ್ಲಿ ವಿಫಲವಾದ ಪ್ರಯುಕ್ತ ತನಿಖಾ ತಂಡವು ಪ್ರಕರಣದಲ್ಲಿ ದರ್ಗಾ ಆಡಳಿತ ಮಂಡಳಿಯ ಹಣವನ್ನು ದುರುಪಯೋಗ ಮತ್ತು ಭ್ರಷ್ಟಾಚಾರ ನಡೆದಿರುವುದು ಸತ್ಯವೆಂದು ಪರಿಗಣಿಸಿ ಕ್ರಿಮಿನಲ್ ಮತ್ತು ಸಿವಿಲ್ ದಾವೆ ಮಾಡಿ ಹಣ ವಸೂಲಿಗೆ ಕ್ರಮ ಕೈಗೊಳ್ಳುವಂತೆ ಮಂಡಳಿಗೆ ವರದಿ ನೀಡಿತು. ದಿನಾಂಕ 3/10/2024 ನಡೆದ ರಾಜ್ಯ ವಕ್ಫ್ ಮಂಡಳಿಯ 360ನೇ ಬೋರ್ಡ್ ಮೀಟಿಂಗ್ನಲ್ಲಿ ವಿಷಯ ನಂಬರ್ 5 ಮತ್ತು 6ರಲ್ಲಿ ಚರ್ಚೆ ಮಾಡಿ ತನಿಖಾಧಿಕಾರಿಗಳು ನೀಡಿದ ವರದಿಯಂತೆ ಅನುಮೋದನೆ ನೀಡಿ ಕ್ರಮಕ್ಕೆ ನಿರ್ಣಯ ಕೈಗೊಂಡಿತು. ಅಸ್ಸಲಾಂ ವಲೈಕುಂ. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮರಿಗೆ ಮುಂಜಾನೆಯ ಶುಭಕಾಮನೆಗಳು. ಈ ಪತ್ರಿಕಾ ಕರೆಯ ಉದ್ದೇಶ ಏನಂತ ಹೇಳಿದರೆ, ದರ್ಗಾದಲ್ಲಿ ಆಗಿರುವ ಅವ್ಯವಹಾರ ಬಗ್ಗೆ ನಾವು ಸುಮಾರು 2 ವರ್ಷದ ಹಿಂದೆ ವಕಫ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ವಿ. ಫಾರ್ಮ್ 70ನಲ್ಲಿ ಕೊಟ್ಟಿದ್ವಿ. ಆ ಫಾರ್ಮ್ 70 ಕೊಟ್ಟಿದ್ದಂಥದ್ದಲ್ಲಿ ನಮ್ಮ ಮೇನ್ ಒಂದನೇದ್ದು NHನಲ್ಲಿ 30 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು, ಎರಡನೇದ್ದು ಕಾಂಪ್ಲೆಕ್ಸ್ ತೆರಿಗೆ 9 ಕಾಂಪ್ಲೆಕ್ಸ್ ತೋರಿಸಿ ಅಲ್ಲಿ 39 ಕಾಂಪ್ಲೆಕ್ಸ್ಗಳಿದ್ದಾವೆ ಹಾಗೂ 40-50 ಶೆಡ್ಗಳಿದ್ದಾವೆ. ಅದೇ ಥರ ಮುಂಜಾನೆ ವೆಜಿಟೇಬಲ್ಸ್ ಅಲ್ಲೇ ಮಾರ್ಕೆಟಿಂಗು ನಡೀತಾ ಇದೆ. ಹಾಗೆ ಇನ್ನೊಂದು ಏನಂದರೆ, ಹುಂಡಿ ಹೊಡಿತಾರೆ. ದರ್ಗಾದ 3 ತಿಂಗಳ ಅಥವಾ 4 ತಿಂಗಳ ವರ್ಷನಲ್ಲಿ 2 ಸತಿ ಹುಂಡಿ ಹೊಡಿತಾರೆ. ಆ ಹುಂಡಿ ಹೊಡೆಯೋದಲ್ಲಿ ನಾಟ್ ಮೇಂಟೈನ್ ಅಂತ ವಕಫ್ ಅಧಿಕಾರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರೇ ಖುದ್ ರಿಪೋರ್ಟ್ ರಾಜ್ಯ ವಕಫ್ ಅಧಿಕಾರಿಗೆ ಕಳಿಸಿದ್ದಾರೆ. ಆ ಹುಂಡಿ ಹೊಡೆಯೋ ಮುಂದೆ ವಕಫ್ ಅಧಿಕಾರಿ ಮುಂದಿರಬೇಕು, ಬಟ್ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡಿಲ್ಲ ಅಂತ ಸ್ವತಃ ಜಿಲ್ಲಾ ವಕಫ್ ಅಧಿಕಾರಿಗಳೇ ಹೇಳಿದ್ದಾರೆ. 4ನೇದ್ದು ಪರ್ಫೆಕ್ಟ್ ಬ್ಯಾಂಕ್ 15 ಲಕ್ಷ ರೂಪಾಯಿ FD ಇಟ್ಟಿದ್ದಂಥ ಬ್ಯಾಂಕಿನ ಹಣ, ಅದು ದುರುಪಯೋಗ ಆಗಿದೆ. ತದನಂತರ ದರ್ಗಾ ಮಸ್ಜಿದ್ನಲ್ಲಿ 72 ಲಕ್ಷ ರೂಪಾಯಿ ಬಂದಂಥ ಆ ಹಣವನ್ನು ದುರುಪಯೋಗವಾಗಿದೆ ಅಂತ ನಾವು ಫಾರ್ಮ್ 70ಯಲ್ಲಿ ಪ್ರಕರಣವನ್ನು ನಾವು ತನಿಖೆ ಆಗಲಿ ಅಂತ ನಾವು ಕೊಟ್ಟಿದ್ದೀವಿ. ಅದು ನಿಮ್ಮ ಹತ್ರ ಇದೆ. ನಮ್ಮ ಇವತ್ತು ನಾವು ಕೊಟ್ಟಂಥ ದೂರು ಫಾರ್ಮ್ 70ನಲ್ಲಿ 5ನೇ ತಾರೀಕು 12ನೇ ತಿಂಗಳ 2022ಕ್ಕೆ ನಾವು ಕೊಟ್ಟಿದ್ವಿ. ಅದನ್ನು ಸ್ವೀಕರಿಸಿ ರಾಜ್ಯ ವಕಫ್ ಮಂಡಳಿ ನಿನ್ನೆ ನಡೆದಂತಹ ರಾಜ್ಯ ವಕಫ್ ಮಂಡಳಿಯ ಸಭೆಯಲ್ಲಿ 360ನೇ ಸಭೆಯಲ್ಲಿ 5 ಮತ್ತು 6 ಅಜೆಂಡಾಗಳಲ್ಲಿ ಅವರು ಚರ್ಚೆ ಮಾಡಿ ಅದನ್ನು ಒಂದು ಸರ್ಕ್ಯುಲರ್ ಪಾಸ್ ಮಾಡಿದ್ದಾರೆ. ಅದರ ಆರ್ಡರ್ ಕಾಪಿ ಇಲ್ಲಿದೆ. ಇದು ಆರ್ಡರ್ ಕಾಪಿ. ಏನಂತ ಹೇಳಿದ್ದಾರೆ, ಇದರಲ್ಲಿ ಕ್ಲಿಯರ್ ಮೇಂಟೈನ್ ಇದೆ. ಅವರು ನಮ್ಮ ಫಾರ್ಮ್ 70ನಲ್ಲಿ 3 ಸತಿ ಅಟೆಂಡ್ ಆಗೋದಿತ್ತು, ಅವ್ರು ಬಂದಿಲ್ಲ. ಎನ್ಕ್ವೈರಿ ಪ್ರೊಸೆಸ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ. ಪಾರ್ಟಿಸಿಪೇಟ್ ಮಾಡಲಾರ್ದ ಕಾರಣಕ್ಕೆ ಅವರಿಗೆ ಈಗ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ರಾಜ್ಯ ವಕಫ್ ಅಧಿಕಾರಿಗಳು. ಏನಂತ ಹೇಳಿದರೆ, ಇವರ ಮೇಲೆ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿ ಈ ಹಣವನ್ನು ಮರುಪಾವತಿಸಬೇಕು ಅಂತ ರಾಜ್ಯ ವಕಫ್ ಮಂಡಳಿ ಜಿಲ್ಲಾ ವಕಫ್ ಅಧಿಕಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ನಾವು ಈಗ ಕಾದು ನೋಡಬೇಕು. ಈಗ ರಾಜ್ಯ ವಕಫ್ ಮಂಡಳಿ ಆದೇಶವನ್ನು ಜಿಲ್ಲಾ ವಕಫ್ ಅಧಿಕಾರಿಗಳು ಎಷ್ಟು ಬೇಗ ಕ್ರಮ ತಗೊತಾಳೆ ಅನ್ನೋದು ಕಾದು ನೋಡಬೇಕನ್ನೋ ಆಗಿದೆ. ಅದೇ ಥರ ಈ ಪತ್ರಿಕಾದಲ್ಲಿ ನಾವು ವಿಶೇಷವಾಗಿ ಏನಂತ ಹೇಳಿದರೆ, ನಾವು ರಾಜ್ಯ ವಕಫ್ ಮಂಡಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಯಾಕೆ ಅಂತ ಹೇಳಿದರೆ, ನಾವು ಸುಮಾರು 2 ವರ್ಷದಿಂದ ಹೋರಾಟ ಮಾಡಿದ್ದು ಆರೋಪವನ್ನು ಇಂದೊಂದು ರುಜುವಾತಾಗಿದೆ. ಇದರ ಮೇಲ್ನೋಟಕ್ಕೆ ಕಾಣುತ್ತೆ ಅಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದೆ. ಆದ ಕಾರಣ ನಾವು ರಾಜ್ಯ ವಕಫ್ ಮಂಡಳಿಗೆ ಶಾಮೀದ್ ರೇಷ್ಮಿ ವತಿಯಿಂದ ಹಾಗೂ ನಮ್ಮ ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ.